ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಷನ್. ಹಾಯ್ ಗಾಯ್ಸ್, ನಾನು ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಾಗೇ ಇರುತ್ತೆ. ಗೊತ್ತಾಗಿಲ್ವಾ? ನಾನು ಕಂಡ್ರು ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್, ಮಾಮೀಸ್ ಲಿಟಲ್ ವರ್ಲ್ಡ್, ಕಾಂಟೆಂಟ್ ಕ್ರಿಯೇಟರ್, ಡಿಜಿಟಲ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕರೀನಾ ದಿ ಆಟಿಟ್ಯೂಡ್ ಕ್ವೀನ್. ಒಂದು ರೀಲ್ ಮಾಡಬೇಕು ಅಂದ್ರೆ ಟ್ರೆಂಡಿಂಗ್ ಆಗಿರೋ ಸಾಂಗ್ ಹುಡುಕ್ಬೇಕು, ಡಾನ್ಸ್ ಸ್ಟೆಪ್ಸ್ ಹಾಕಬೇಕು, ಮೇಕಪ್ ಮಾಡ್ಕೋಬೇಕು, ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಕೋಬೇಕು, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೋಬೇಕು, ರಿಂಗ್ ಲೈಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಬೇರೆ ಬೇರೆ ಆಂಗಲ್ ಇಂದ ಶೂಟ್ ಮಾಡಬೇಕು, ಟ್ರಾನ್ಸಿಷನ್ ಮಾಡ್ತೀವಿ ಅಂದ್ರೆ 20 ಕಾಸ್ಟ್ಯೂಮ್ಗಳು ಚೇಂಜ್ ಮಾಡಬೇಕು. ಶೂಟ್ ಮಾಡಾದ್ಮೇಲೆ ಅದನ್ನ ಎಡಿಟಿಂಗ್ ಕುತ್ಕೊಂಡ್ರೆ ಕಟ್, ಕಾಪಿ, ಪೇಸ್ಟ್, ಫಿಲ್ಟರ್ ಹಾಕಬೇಕು. ಇಷ್ಟೆಲ್ಲ ಮಾಡಾದ್ಮೇಲೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಲಿ ಅಂತ ಯೋಚನೆ ಮಾಡಬೇಕು. ಅಪ್ಲೋಡ್ ಮಾಡಬೇಕಾದ್ರೆ ಲೊಕೇಶನ್ನು, ಕ್ಯಾಪ್ಷನ್ನು, ಹ್ಯಾಶ್ ಟ್ಯಾಗು ಎಲ್ಲ ಹಾಕಿ ಕೊಲಾಬ್ರೇಷನ್ ಕ್ರೆಡಿಟ್ಸು ಅದು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಮಗೆ ಫ್ರೀ ಬಟ್ಟೆ ಸಿಗಲ್ವಲ್ಲ, ಅದನ್ನು ಹಾಕಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ಗೆಲ್ಲ ಅದ್ರ ಲಿಂಕ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಲೆ ತಿನ್ಬೇಕು. ಕೊನೆಯದಾಗಿ ನನ್ನ ಆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಲವ್ ಯು ಆಲ್. ಸೋನಿ ಹಾಯ್, ರಾಜಸ್ಥಾನಿಯವರು ಅಂತ ಹೇಳಿದ್ರಿ ನೀವು. ಪ್ರತಿ ಕನ್ನಡಿಗರ ಮನೆ ಮಗಳಾಗ್ಬೇಕು ಅನ್ನೋ ಆಸೆಯೊಂದಿಗೆ ಈ ವೇದಿಕೆ ಮೇಲೆ ಬಂದ್ರು. ಅದರ ಮೊದಲ ಹೆಜ್ಜೆ ಎಷ್ಟು ಸುಂದರವಾಗಿ ಕನ್ನಡ ಮಾತಾಡಿದ್ರು ನೋಡಿ. ಅಪ್ಪ ಒಂದು ಮಾತು ಹೇಳ್ತಾರೆ, ಜನ್ಮಭೂಮಿ ಕರ್ಮಭೂಮಿ ಅಂತ. ಅದು ನಮ್ಮ ಜನ್ಮಭೂಮಿ ಆಗಿದ್ರೆ ರಾಜಸ್ಥಾನ, ಇದು ನಮ್ಮ ಕರ್ಮಭೂಮಿ. ಈಗ 3 ಜನ ಜಡ್ಜಸ್ ಇದ್ದಾರೆ, ಯಾರು ಕ್ಯಾಮ್ರಾ ಕ್ಲಿಕ್ ಮಾಡ್ಲಿಲ್ಲ. ಯಾಕೆ ಏನು ಅನ್ನೋದನ್ನ ಕೇಳೋಣ. ಸೊ ತರುಣ್ ಅವರೇ, ಮೊದಲನೇದಾಗಿ ನಿಮ್ಮ ಕನ್ನಡಕ್ಕೆ ನನ್ನ ಒಂದು ದೊಡ್ಡ ಮೆಚ್ಚುಗೆ. ನಿಮ್ಮ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಅಂತ ಬಂದಾಗ ತುಂಬಾ ನಿಮ್ಮಲ್ಲಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಟೇಜ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ಕೊಂಡು ಒಂದು ಪ್ಲೇ ಮಾಡೋದು ಇಸ್ ನಾಟ್ ಸೋ ಈಸಿ. ಅದನ್ನ ಮಾಡಿದ್ರೆ ನೀವು, ಅಂಡ್ ಐ ಅಪ್ರಿಷಿಯೇಟ್ ಫಾರ್ ದಟ್. ದ ಓವರ್ ಆಲ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂಡ್ ಎಕ್ಸ್ಪ್ರೆಷನ್ಸ್ ವೈಸ್ ಅಲ್ಲಿ ಐ ಥಿಂಕ್ ಐ ವಿಲ್ ಗೋ ಫಾರ್ ಅ ಗ್ರೀನ್ ಟು. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ನನಗೆ ತುಂಬ ಖುಷಿ ಆಯ್ತು. ಐ ಆಮ್ ಹ್ಯಾಪಿ. ಸೊ ಐಲ್ ಗೋ ಫಾರ್ ದಿಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ನಿಶ್ವಿಕಾ ಒಬ್ರು ಬಾಕಿ ಇದ್ದಾರೆ. ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿಂದ ನೀವು ನಡ್ಕೊಂಡ್ಬಂದು ಇವಾಗವರೆಗೂ ಅದೇ ಮೇಂಟೈನ್ ಮಾಡಿದಿರ. ಆ ಕಾನ್ಫಿಡೆನ್ಸ್ಗಾಗಿ ನೀವು ಥ್ಯಾಂಕ್ ಯು ಮ್ಯಾಮ್. ಎಲ್ರು ಪೇರೆಂಟ್ಸು ಬಂದಿದ್ರು. ಮೈ ಡ್ಯಾಡ್ ಅಂಡ್ ಮಾಮ್ ವರ್ ನಾಟ್ ಹಿಯರ್. ರಾಜಸ್ಥಾನದಲ್ಲಿರುವಂತಹ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಆಕ್ಚುಲಿ ನೀವು ನಿಮ್ಮ ಮಾರ್ವಾಡಿ ಭಾಷೆಯಲ್ಲೇ ಹೇಳಿ ನಿಮ್ಮ ಅಪ್ಪ ಅಮ್ಮಗೆ ಮಹಾನಟಿಲ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ. ಡ್ಯಾಡಿ ಮಮ್ಮಿ ಸೆಲೆಕ್ಟ್ರಿಗೆ. ರೆಡಿ? ಆಕ್ಷನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಅಂತ. ಹೀರೋ ಸ್ಟೇಜ್ ಹೋಗ್ಬೇಕು ಅನ್ನೋದು ನನ್ನ ಕನ್ಸಾಗಿತ್ತು. ಕೊನೆಗೂ ನನ್ನ ಕನ್ಸು ನನ್ಸಾಗೋಯ್ತು. ಹೀರೋ ಸ್ಟೇಜ್ ಆಗಿ ಫಸ್ಟ್ ಟೈಮ್ ಫಾರಿನ್ ಫ್ಲೈಟಲ್ಲಿ ಹತ್ತಾಗ ಫಾರಿನ್ ಎಲ್ಲ ಸುತ್ತಾಡ್ಬೋದು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಫಾರಿನ್ ಅಂದ್ರೆ UK ಅಂತ ಹಾಕಿದ್ರಲ್ಲ, ಯುನೈಟೆಡ್ ಕಿಂಗ್ಡಮ್ ಅಲ್ಲ, ಅದು ನಮ್ಮ ಉತ್ತರ ಕರ್ನಾಟಕ ಅಂತ. ಲೋಕಲ್ ಫ್ಲೈಟಿಗೆ ಹಾಕಿ ನನ್ನ ಆಸೆನೆಲ್ಲ ನಿರಾಸೆ ಮಾಡಿಬಿಟ್ರು. ಸರಿ, ಇದೆಲ್ಲ ಆಯ್ತು ಅಂದ್ರೆ ಲೋಕಲ್ ಫ್ಲೈಟಲ್ಲಿ ಎಷ್ಟೆಂತ ಜನ ಬರ್ತಾರೆ ಗೊತ್ತಾ? ಎಷ್ಟು ಸ್ಟೈಲಿಶ್ ಆಗಿ, ಎಷ್ಟು ಪ್ರಿಟಿಯಾಗಿ, ಎಷ್ಟು ಕ್ಯೂಟ್ ಆಗಿ, ಮುದ್ದಾಗಿರೋ ಮಾಡೆಲ್ ತರ ನನ್ನನ್ನ ಟೀ ಕಾಫಿ ಕೊಡಲ್ ತಾನೇ ನಿನ್ ಫ್ಲೈಟಲ್ಲಿ ಅಂತ ಹೇಳ್ಬಿಡ್ತಾರೆ. ಅದು ಪರವಾಗಿಲ್ಲ, ನಾನು ಟೀ ಕೊಡೋಲ್ ತರ ಕಾಣಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಇಲ್ಲ ಇಲ್ಲ ಸರಿ ಅಂತ ಇನ್ನು ಕೆಲವ್ರು ಇರ್ತಾರೆ, ನರ್ಸಮ್ಮ ವಾಮಿಟ್ ಬರೋ ಥರ ಆಗ್ತಾ ಇದೆ, ಟ್ಯಾಬ್ಲೆಟ್ ಕೊಡಮ್ಮ ಅಂತ ಕೇಳ್ತಾರೆ. ಅಷ್ಟಾದ್ರೂ ಪರವಾಗಿಲ್ಲ. ಇನ್ ಕೆಲವ್ರು ಇರ್ತಾರೆ, ಟಾಯ್ಲೆಟ್ ಅಲ್ಲಿ ನೀರ್ ಬರ್ತಿಲ್ಲಮ್ಮ, ನೀರ್ ತಗೊಂಬರಮ್ಮ ಅಂತ ಕೇಳ್ತಾರೆ. ನೀವು ಎಲ್ಲ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದೀರಾ, ಏರ್ ಹೋಸ್ಟೆಸ್ಗೆ ಎಷ್ಟು ಕಷ್ಟ ಯಾವ್ದಾದ್ರು ಕೊಟ್ಟಿದ್ದೀರಾ? ಇಲ್ಲ
ಇಲ್ಲ ತಾನೆ, ಆದ್ರೆ ಎಲ್ರು ಹಿಂಗಿರಲ್ಲ. ನಮ್ಮ ಉತ್ತರ ಕರ್ನಾಟಕ ಜನ ಮಾತ್ರ ತುಂಬಾ ಒಳ್ಳೆಯವರು. ಅವ್ರ ಮಾತು ರಫ್ ಆಗಿದ್ರು ಅವ್ರ ಮನ್ಸು ಸ್ವೀಟ್ ಕೇಕ್ ತಿಂತಾರ. ಎಲ್ಲರ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬೆಳ್ಳಾರಿ ಫ್ಲೈಟ್ ಲ್ಯಾಂಡ್ ಆಗಿದ್ದೀವಿ. ಇನ್ ನಾನು ಹೊಡ್ತೀನಿ. ಎಲ್ಲರಿಗೂ ಮತ್ತೆ ಸಿಗ್ತೀನಿ. ಬಾಯ್. ಸೂಪರ್, ಎಷ್ಟು ಸಕ್ಕತ್ತಾಗಿ ಮಾಡಿದ್ರಿ ಗೊತ್ತಾ? ಹೌದು, ಯಾವ ಊರು ನಿಮ್ದು ಅಮೃತ? ಬೆಂಗಳೂರು. ಬೆಂಗಳೂರಾ? ಮನೇಲಿ ಏನ್ ಮಾತಾಡೋದು? ತೆಲುಗು. బాగా మాట్లాడారు, బాగా వస్తుంది. ನಿಶ್ವಿಕಾ ಅವರೇ, ಅಮೃತ ಅವರೇ, ಆಕ್ಟಿಂಗ್ ಅನ್ನೋ ಪಾರ್ಟ್ ಬಂದಾಗ ಐ ಫೀಲ್ ಲೈಕ್ ಒಂಥರ ಸ್ಟ್ಯಾಂಡ್ ಅಪ್ ಶೋ ನೋಡ್ದಂಗಿತ್ತು ನನಗೆ. ಸೊ ಆಕ್ಟಿಂಗ್ ಅಂತ ನನಗೆ ಕಾಣಿಸಿಲ್ಲ. ಫಾರ್ ಮೀ ಐ ಫೆಲ್ ಲೈಕ್ ನಾನು ಯಾವುದೋ ಒಂದು ಒಳ್ಳೆ ಶೋನ ನೋಡ್ತಾ ಇದ್ದೀನಿ ಅಂತ. ಮಜಾ ಅಂತೂ ಡೆಫಿನೆಟ್ಲಿ ಕೊಟ್ರಿ, ಎಂಟರ್ಟೈನ್ ಚೆನ್ನಾಗಿ ಮಾಡಿದ್ರಿ. ಬಟ್ ಆಕ್ಟಿಂಗ್ಗೆ ಸ್ವಲ್ಪ ಚೂರ್ ಬೇಕು, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಸೊ ಐ ವಿಲ್ ಟೇಕ್ ಲಿಟಲ್ ಟೈಮ್. ಶೋರ್ ಶೋರ್. ಓಕೆ, ಥ್ಯಾಂಕ್ ಯು. ಡೈರೆಕ್ಟ್ರೇ. ಅಮೃತ, ಎಸ್. ಸೆಲೆಕ್ಟ್ ಆಗಿ ಮಹಾನಟಿಗೆ ಬಂದ್ರೆ ನೀವು ಯಾರನ್ನ ಫ್ರೆಂಡ್ ಮಾಡ್ಕೋತಿರೋ ಬಿಡ್ತಿರೋ ಬಿಟ್ಬಿಡಿ. ಆಶಿಕಾ ಅಂತ ಇಲ್ಲೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಇದ್ರಲ್ಲ, ಅವ್ರನ್ನ ಫಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ ನೀವು. ನಾಳೆ ನೀವೊಂದು ಏನೇ ಸಿನಿಮಾ ಮಾಡ್ತೀರಾ ಅಂತಂದ್ರು ಅವರೇ ಬುಕ್ ಮಾಡಬೇಕು ನೀವು. ಇವರು ಬರೀ ಸುಮ್ಮನೆ ಬಾಯಿ ಹಿಂಗಿಂಗ್ ಮಾಡಿ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಹತ್ರ ಏನಾದ್ರು ಒಂದು 2 ಲೈನ್ ಹೇಳ್ಸಿದ್ರೆ ಟ್ರೈ ಮಾಡ್ಬೋದು. ಆಶಿಕಾ ರೆಡಿ ಮಾ? ಎಸ್. ರೆಡಿ, ಆಕ್ಷನ್. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಹಾಗಲ್ಲ. ಅವ್ರ ಮಾತು ತುಂಬಾನೇ ರಫ್ ಆಗಿದ್ರು ಅವ್ರ ಮನ್ಸು ಸ್ವೀಟ್ ಕೇಕ್ ಅಂತಾರ. Let's see. I think we'll keep you in hold and we'll see in the finals. ಓಕೆ, ಒಂದು ಗ್ರೀನ್ ಲೈಟ್ ಇದ್ರೂ ಅಲ್ಲೊಂದು ಹೋಪ್ ಇದೆ ಅಂತ ಅರ್ಥ. ಅಮೃತ, ನೀವು ಸ್ವಲ್ಪ ಕಾಯ್ದಿರಬೇಕು ಅಂತ ಹೇಳಿ ಕಾಯುವಿಕೆಯ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಸೊ ನೀವೇನ್ ಮಾಡ್ತೀರಾ, ಸ್ವಲ್ಪ ಹೊತ್ತು ಹೋಗಿ ಗಗನ ಸಖಿ ತರನೇ ಹೋಗಿ ಹೀಗೆ ಕೂತ್ಕೊಬೇಕು, ಆಯ್ತಾ? Action. ನಮ್ಮಲ್ಲಿ ಉಂಟಲ್ಲ ಫ್ರೆಶ್ ಮೀನು ಕೊಡುದು, ಮೋಸ ಗೀಸ ಮಾಡ್ಲಿಕ್ಕಿಲ್ಲ ಆಯ್ತಾ. ಎಂತ ಇದು, ದೊಡ್ಡ ಜನರೆಲ್ಲ ಇಲ್ಲೇ ಕೂತಿದ್ದೀರಾ. ಬೆಳಗ್ಗೆ ಬೆಳಗ್ಗೆ ಮಂಜುನಾಥ ಸ್ವಾಮಿಯ ದರ್ಶನ ಆದಾಗೆ ಆಯ್ತು ಮಾರೆ. ನಮಸ್ಕಾರ, ನನ್ನ ಹೆಸರು ರತ್ನ ಅಂತ. ಪ್ರೀತಿಯಿಂದ ಎಲ್ಲರೂ ನನ್ನನ್ನ ರತ್ನಕ್ಕ ರತ್ನಕ್ಕ ಅಂತ ಕರೀತಾರೆ ಮಾರೆ. ನಮಗೆ ಉಂಟಲ್ಲ ಈ ಗಾಡು ಫುಡ್ಡು ಎಲ್ಲ ಫಿಶ್ ಮಾರೆ. ಆಹಾ, ಬಾಯಲ್ಲಿ ನೀರ್ ಬರ್ತುಂಟಲ್ಲ, ನನಗೆ ಗೊತ್ತುಂಟು. ಆ ಮೀನು 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 ಮೀನೇ. ಬನ್ನಿ ಅಕ್ಕ, ಬನ್ನಿ 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 ಬನ್ನಿ. ಸರ್, ಈ ಮೀನ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತುಂಟು ಸರ್ ನಿಮ್ಗೆ? ಮೊನ್ನೆ ಒಬ್ಬ ದೂರದವ ನನ್ನ ಹತ್ತಿರ ಬಂದು, ಅಕ್ಕ ಮುಳ್ಳಿಲ್ದಿರೋ ಮೀನು ಕೊಡಕ್ಕ ಅಂತ ಕೇಳಿದ. ನನಗೆ ಬಂದ ಸಿಟ್ಟಲ್ಲಿ ಉಂಟಲ್ಲ, ಅಡ್ಡ ಬೆನ್ನಾಯ್ತ ಮಗ, ಎತ್ತಳದ ನೀನು. ನಿನ್ನ ಬೆನ್ನಲ್ಲಿ ಮೂಳೆ ಇಲ್ಲ, ನಿಂಗೆ ಮುಳ್ಳಿಲ್ದಿರೋ ಮೀನ್ ಬೇಕಾ ಅಂತ ಹೇಳಿ ಸಮ್ಮ ಬಾರಿಸಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.